ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೆಟ್ ಅಸ್ ಲರ್ನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂಡರ್ ಡೈರೆಕ್ಟ್ ಮೆಥಡ್ ಆರ್ ಎ ಸ್ಪೆಸಿಫಿಕ್ ಪೀರಿಯಡ್ ಮೆಥಡ್ ಮೇಲೆ ಸಮ್ಸನ್ನು ನೋಡೋಣ. ಫಾರ್ಮುಲಾ ಬಂದುಬಿಟ್ಟು ಇಂಟ್ರೆಸ್ಟ್ ಈಸ್ ಈಕ್ವಲ್ಸ್ ಟು ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ ಡಿವೈಡೆಡ್ ಬೈ 12. ಸೊ ಫಸ್ಟ್ ಪ್ರಾಬ್ಲಮನ್ನು ನೋಡೋಣ. Kumar, a partner of a firm, has withdrawn rupees 6,000 on 1st June 2018. The rate of interest on partner's drawings is 8% per annum. The account of the firm's closed on 31st 2018. Calculate interest on drawings under specific period method. ಕ್ವಶನ್ ಏನು ಕೇಳ್ಯಾರಿ ಅವರು? ಕುಮಾರ್ ಅನ್ನುವ ಪಾರ್ಟ್ನರ್ ಅದಾನಂತ. ಅವ ಏನು ಮಾಡ್ತಾನೆ, 6,000 ರೂಪಾಯಿನ 1st June 2018 ವಿಡ್ರಾನ್ ಮಾಡ್ಕೋತಾನಂತ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ? 8% ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಹೇಳಿದ್ದಾರೆ. ಅಂಡರ್ ಸ್ಪೆಸಿಫಿಕ್ ಪೀರಿಯಡ್ ಮೆಥಡ್ನಲ್ಲಿ ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಕುಮಾರ್ಸ್ ಡ್ರಾಯಿಂಗ್ಸ್ ಅಂತ ಹಾಕ್ಕೊಂಡು ಫಾರ್ಮುಲಾ ಬಂದುಬಿಟ್ಟು ಇಂಟ್ರೆಸ್ಟ್ ಈಸ್ ಈಕ್ವಲ್ಸ್ ಟು ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಡಿವೈಡೆಡ್ ಬೈ 12. ಅಮೌಂಟ್ ಆಫ್ ಡ್ರಾಯಿಂಗ್ ಎಷ್ಟು ಕೊಟ್ಟಿದ್ದಾರೆ? 6,000 ಇಂಟು ರೇಟ್ ಎಷ್ಟು ಕೊಟ್ಟಿದ್ದಾರೆ? 8% ಇಂಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂತಂದರೆ ಫ್ರಮ್ 1st June 2018 ಟು 31st 2019 ಅಂತಂದರೆ 12 ಮಂತ್ಸ್ ಆಗುತ್ತೆ. ಅಂದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್, ಫೆಬ್, ಮಾರ್ಚ್ ಅಂದರೆ 10 ಮಂತ್ಸ್ ಬರುತ್ತೆ. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ 400 ಬರುತ್ತೆ. ದೇರ್ ಫೋರ್ ಇಂಟ್ರೆಸ್ಟ್ ಆನ್ ಕುಮಾರ್ಸ್ ಡ್ರಾಯಿಂಗ್ಸ್ ವಿಲ್ ಬಿ rupees 400. ಅದೇ ರೀತಿ ಇನ್ನೊಂದು ಪ್ರಾಬ್ಲಮನ್ನು ನೋಡೋಣ. ಸಾರಾ, ಎ ಪಾರ್ಟ್ನರ್ ಆಫ್ ಎ ಫರ್ಮ್, has withdrawn the following amount during the year ended 31st March 2020. On 1st July 2019, amount 5,000. On 1st November 2019, amount 3,000. On 1st Jan 2020, amount 2,000. Calculate interest on drawings at 6% per annum. The accounting year ended 31st March 2020 under specific period method. ಕ್ವಶನ್ ಏನು ಕೇಳ್ಯಾರಿ? ಸಾರಾ ಅನ್ನೋರು ಪಾರ್ಟ್ನರ್ ಅದಾರಂತ. ಅವ್ರು ಏನು ಮಾಡ್ತಾರೆ, 1st July 2019 5,000 ರೂಪಾಯಿನ ವಿಡ್ರಾ ಮಾಡ್ಕೋತಾರಂತ. 1st November 2019 3,000 ರೂಪಾಯಿ ವಿಡ್ರಾ ಮಾಡ್ಕೋತಾರಂತ. 1st June 2020 2,000 ರೂಪಾಯಿ ವಿಡ್ರಾ ಮಾಡ್ಕೋತಾರಂತ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ? 6% ಕೊಟ್ಟಿದ್ದಾರೆ. ಇವ್ರು ಏನು ಕೇಳಿದ್ದಾರೆ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಫೈಂಡ್ ಔಟ್ ಮಾಡಿರಿ ಅಂಡರ್ ಸ್ಪೆಸಿಫಿಕ್ ಪೀರಿಯಡ್ ಮೆಥಡ್ನಲ್ಲಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಸಾರಾಸ್ ಡ್ರಾಯಿಂಗ್ಸ್ ಅಂತ ಹಾಕ್ಕೋಬೇಕು. ಇಂಟ್ರೆಸ್ಟ್ ಈಸ್ ಈಕ್ವಲ್ಸ್ ಟು ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಡಿವೈಡೆಡ್ ಬೈ 12. ಸೊ ಫಸ್ಟ್ ಒನ್ ಏನದ, ಫ್ರಮ್ 1st July 2019 5,000 ಇದೆ. 5,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ? 6% ಇದೆ. 6% ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂದರೆ ಫ್ರಮ್ 1st July 2019 ಟು 31st 2020 ಅಂದರೆ ನಂಬರ್ ಆಫ್ ಮಂತ್ ಬಂದುಬಿಟ್ಟು 9 ಆಗುತ್ತೆ. ಸೊ 9/12 ಮಾಡಿದಾಗ ಫಸ್ಟ್ ಒನ್ನು 225 ಬರುತ್ತೆ. ಅದೇ ರೀತಿ ಸೆಕೆಂಡ್ ಒನ್ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಎಷ್ಟಿದೆ? 3,000 ಇದೆ. 3,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 6% ಐತಿ ಇಂಟು ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂದರೆ ಫ್ರಮ್ 1st November 2019 ಟು 31st 2020 ಅಂದರೆ 5 ಮಂತ್ಸ್ ಆಗುತ್ತೆ. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ 75 ಆಗುತ್ತೆ. ಅದೇ ರೀತಿ ಲಾಸ್ಟ್ ಒನ್ ಅಮೌಂಟ್ ಆಫ್ ಡ್ರಾಯಿಂಗ್ 2,000 ಇದೆ. ರೇಟ್ ಆಫ್ ಇಂಟ್ರೆಸ್ಟ್ 6% ಇದೆ. ಆ್ಯಂಡ್ ಫ್ರಮ್ 1st Jan 2020 ಟು 31st 2020 ಅಂದರೆ ನಂಬರ್ ಆಫ್ ಮಂತ್ಸ್ ಬಂದುಬಿಟ್ಟು 3 ಆಗುತ್ತೆ. ಸೊ ಅದಕ್ಕೆ 3/12 ಮಾಡಬೇಕು. ಕ್ಯಾಲ್ಕುಲೇಷನ್ ಮಾಡಿದಾಗ 30 ಬರುತ್ತೆ. ಸೊ ಮೂರನ್ನು ಆ್ಯಡ್ ಮಾಡಿದಾಗ 330 ಬರುತ್ತೆ. ದೇರ್ ಫೋರ್ ಇಂಟ್ರೆಸ್ಟ್ ಆನ್ ಸಾರಾಸ್ ಡ್ರಾಯಿಂಗ್ಸ್ ವಿಲ್ ಬಿ rupees 330. ಅದೇ ರೀತಿಯಾಗಿ ಇನ್ನೂ ಒಂದು ಸಮ್ಮನ್ನು ನೋಡೋಣ. ಸಚಿನ್, ಎ ಪಾರ್ಟ್ನರ್ ಹ್ಯಾಸ್ ವಿತ್ಡ್ರಾನ್ ದ ಫಾಲೋಯಿಂಗ್ ಅಮೌಂಟ್ on 31st July 2013 rupees 4,500. On 30th September 2013 rupees 3,600. On 31st December 2013 rupees 2,400. Account of the firm are closed on 31st March 2014. Interest on drawing is charged at 10% per annum. Calculate interest on Sachin's drawings under direct method. ಕ್ವಶನ್ ಏನು ಕೇಳ್ಯಾರಿ ಅವರು? ಸಚಿನ್ ಅನ್ನವ ಪಾರ್ಟ್ನರ್ ಅದಾನಂತ. ಅವ ಏನು ಅಮೌಂಟನ್ನು ವಿಡ್ರಾ ಮಾಡ್ಕೋತಾನೆ. ಯಾವಾಗ ಅಂದರೆ 31st July 2013 4,500. 30th September 2013 3,600 ರೂಪಾಯಿ. 31st December 2013 2,400 ರೂಪಾಯಿಯನ್ನು ವಿಡ್ರಾ ಮಾಡ್ಕೋತಾರಂತ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ? 10% ಕೊಟ್ಟಿದ್ದಾರೆ. ಅವ್ರೇನು ಕೇಳಿದ್ದಾರೆ? ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಸಚಿನ್ ಡ್ರಾಯಿಂಗ್ಸ್, ಇಂಟ್ರೆಸ್ಟನ್ನು ಫೈಂಡ್ ಔಟ್ ಮಾಡಿರಿ ಅಂದಾರೆ. ಅಂಡರ್ ಡೈರೆಕ್ಟ್ ಮೆಥಡ್ ಮ್ಯಾಗ ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಸಚಿನ್ಸ್ ಡ್ರಾಯಿಂಗ್ಸ್ ಅಂತ ಹಾಕ್ಕೋಬೇಕು. ಫಾರ್ಮುಲಾ ಬಂದುಬಿಟ್ಟು ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಡಿವೈಡೆಡ್ ಬೈ 12. ಸೊ ಫಸ್ಟ್ ಒನ್ ಏನಿದೆ
31 ಜುಲೈ 2013ಗೆ ಅಮೌಂಟ್ ಆಫ್ ಡ್ರಾಯಿಂಗು 4,500 ಇದೆ. 4,500 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 10% ಇಂಟು 31 ಜುಲೈ 2013 ಟು 31 ಮಾರ್ಚ್ 2014ಗೆ ಅಂದರೆ ನಂಬರ್ ಆಫ್ ಮಂತ್ಸ್ ಬಂದುಬಿಟ್ಟು 8 ಆಗುತ್ತೆ. ಸೊ 8/12 ಮಾಡಿದಾಗ 300 ಬರುತ್ತೆ. ಅದೇ ರೀತಿ ಸೆಕೆಂಡ್ ಒನ್ 30 ಸೆಪ್ಟೆಂಬರ್ 2013ಗೆ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಎಷ್ಟಿದೆ? 3,600 ಇದೆ. 3,600 ಇಂಟು 10% ಇಂಟು ಫ್ರಮ್ 30 ಸೆಪ್ಟೆಂಬರ್ 2013 ಟು 31 ಮಾರ್ಚ್ 2014ಗೆ ಅಂದರೆ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತು 6 ಆಗುತ್ತೆ. 6/12 ಮಾಡಿದಾಗ 180 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಲಾಸ್ಟ್ ಒನ್ 31 ಡಿಸೆಂಬರ್ 2013ಗೆ 2,400 ರೂಪಾಯಿ ಇದೆ. ಸೊ 2,400 ಇಂಟು 10% ಇಂಟು 31 ಡಿಸೆಂಬರ್ 2013 ಟು 31 ಮಾರ್ಚ್ 2014ಗೆ ಅಂತಂದರೆ ನಂಬರ್ ಆಫ್ ಮಂತ್ಸ್ ಬಂದುಬಿಟ್ಟು 3 ಆಗುತ್ತೆ. 3/12 ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ 60 ಬರುತ್ತೆ. ಸೊ 3 ಇಂಟ್ರೆಸ್ಟನ್ನು ಕೂಡಿಸಿದಾಗ 540 ಬರುತ್ತೆ. ಸೊ ದೇರ್ ಫೋರ್ ಇಂಟ್ರೆಸ್ಟ್ ಆನ್ ಸಚಿನ್ಸ್ ಡ್ರಾಯಿಂಗ್ಸ್ ವಿಲ್ ಬಿ ರುಪೀಸ್ 540. ಅದೇ ರೀತಿಯಾಗಿ ಇನ್ನೂ ಒಂದು ಸಮ್ಮನ್ನು ನೋಡೋಣ. Deepa, a partner, has withdrawn the following amount: 30th September 2014 rupees 5,000, 1st October 2014 rupees 6,000, 31st Jan 2015 rupees 7,500. Accounts of the firm are closed on 31st March 2015. Interest on drawings is charged at 9% per annum. Calculate interest on Deepa's drawings under direct method. ಕ್ವಶನ್ ಏನು ಕೇಳ್ಯಾರಿ? ದೀಪಾ ಅನ್ನೋರು ಪಾರ್ಟ್ನರ್ ಅದಾರಂತ. ಅವ್ರು ಏನು ಮಾಡ್ತಾರೆ? ವಿಡ್ರಾನ 30 ಸೆಪ್ಟೆಂಬರ್ 2014ಗೆ 5,000 ರೂಪಾಯಿನ, 1 ಅಕ್ಟೋಬರ್ 2014ಕ್ಕೆ 6,000 ರೂಪಾಯಿನ, 31 ಜನವರಿ 2015ಕ್ಕೆ 7,500 ವಿಡ್ರಾ ಮಾಡ್ಕೋತಾರಂತ. ಅಕೌಂಟ್ಸ್ ಆಫ್ ದಿ ಫರ್ಮ್ ಯಾವಾಗ ಕ್ಲೋಸ್ ಆಗುತ್ತಂತ? 31 ಮಾರ್ಚ್ 2015ಗೆ ಕ್ಲೋಸ್ ಆಗುತ್ತಂತ. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ? 9% ಕೊಟ್ಟಿದ್ದಾರೆ. ಸೊ ಅವ್ರು ಏನು ಕೇಳಿದ್ದಾರೆ? ಇಂಟ್ರೆಸ್ಟ್ ಆನ್ ದೀಪಾಸ್ ಡ್ರಾಯಿಂಗ್ಸ್ ಮ್ಯಾಗ ಅಂಡರ್ ಡೈರೆಕ್ಟ್ ಮೆಥಡ್ನಲ್ಲಿ ಕ್ಯಾಲ್ಕುಲೇಷನ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ದೀಪಾಸ್ ಡ್ರಾಯಿಂಗ್ಸ್ ಅಂತ ಹಾಕ್ಕೋಬೇಕು. ಸೊ ಫಾರ್ಮುಲಾ ಬಂದುಬಿಟ್ಟು ಇಂಟ್ರೆಸ್ಟ್ ಈಸ್ ಈಕ್ವಲ್ಸ್ ಟು ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಡಿವೈಡೆಡ್ ಬೈ 12. ಸೊ ಫಸ್ಟ್ ಒನ್ ಏನದ? 30 ಸೆಪ್ಟೆಂಬರ್ 2014 ಡ್ರಾಯಿಂಗ್ಸ್ ಎಷ್ಟದ? 5,000 ಇದೆ. ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 9% ಇಂಟು 30 ಸೆಪ್ಟೆಂಬರ್ 2014 ಟು 31 ಮಾರ್ಚ್ 2015ಗೆ ಅಂದರೆ 6 ಮಂತ್ ಆಗುತ್ತೆ. 6 ಡಿವೈಡೆಡ್ ಬೈ 12 ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ 225 ಬರುತ್ತೆ. ಅದೇ ರೀತಿ ಸೆಕೆಂಡ್ ಒನ್ 1st ಅಕ್ಟೋಬರ್ 2014ಗೆ ಅಂದರೆ 6,000 ಕೊಟ್ಟಿದ್ದಾರೆ. 6,000 ಇಂಟು 9% ಇಂಟು 1st ಅಕ್ಟೋಬರ್ 2014 ಟು 31 ಮಾರ್ಚ್ 2015ಗೆ ಅಂದರೆ 6 ತಿಂಗಳ ಆಗುತ್ತೆ. ಸೊ 6 ತಿಂಗಳ ಇದು ಕ್ಯಾಲ್ಕುಲೇಷನ್ ಮಾಡಿದಾಗ 270 ಬರುತ್ತೆ. ಅದೇ ರೀತಿ ಲಾಸ್ಟ್ ಒನ್ 31 ಜಾನ್ 2015ಗೆ ಅಮೌಂಟ್ ಬಂದುಬಿಟ್ಟು 7,500 ಇದೆ. 7,500 ಇಂಟು 9% ಇಂಟು 31 ಜಾನ್ 2015 ಟು 31 ಮಾರ್ಚ್ 2015 ಅಂದರೆ ಫೆಬ್ ಮತ್ತು ಮಾರ್ಚ್ ತಿಂಗಳ ಬರುತ್ತೆ. ಅಂದರೆ 2 ತಿಂಗಳ ಔಟ್ಸ್ಟ್ಯಾಂಡಿಂಗ್ ಮಂತ್ ಬರುತ್ತೆ. ಅದಕ್ಕೆ 2/12 ಮಾಡಿದಾಗ 112.5 ಆಗುತ್ತೆ. ಸೊ ಇವು ಮೂರನ್ನು ಆ್ಯಡ್ ಮಾಡಿದಾಗ 607.5 ಆಗುತ್ತೆ. ದೇರ್ ಫೋರ್ ಇಂಟ್ರೆಸ್ಟ್ ಆನ್ ದೀಪಾಸ್ ಡ್ರಾಯಿಂಗ್ಸ್ ವಿಲ್ ಬಿ ರುಪೀಸ್ 607.5 ಆಗುತ್ತೆ. ಅದೇ ರೀತಿಯಾಗಿ ಇನ್ನೂ ಒಂದು ಪ್ರಾಬ್ಲಮನ್ನು ನೋಡೋಣ. ಶ್ವೇತಾ, ಎ ಪಾರ್ಟ್ನರ್ ಆಫ್ ಎ ಫರ್ಮ್, ಹ್ಯಾಸ್ ವಿತ್ಡ್ರಾನ್ ದ ಫಾಲೋಯಿಂಗ್ ಅಮೌಂಟ್ ಡ್ಯೂರಿಂಗ್ ದ ಇಯರ್ ಎಂಡೆಡ್ 31 ಮಾರ್ಚ್ 2018. ಆನ್ 1st July 2017 rupees 6,000, on 1st November 2017 rupees 4,000, on 1st January 2018 rupees 2,500. Calculate interest on drawings at 8% per annum. The accounting year ended 31st March 2018 under specific period method. ಕ್ವಶನ್ ಏನು ಕೇಳ್ಯಾರಿ? ಅವರು ಶ್ವೇತಾ ಅನ್ನೋರು ಪಾರ್ಟ್ನರ್ ಅದಾರಂತ ಒಂದು ಫರ್ಮ್ನಲ್ಲಿ. ಅವ್ರು ಏನು ವಿಡ್ರಾ ಮಾಡ್ಕೋತಾರಂತಂದ್ರೆ 1st ಜುಲೈ 2017ಕ್ಕೆ 6,000 ರೂಪಾಯಿನ, 1st ನವಂಬರ್ 2017ಗೆ 4,000 ರೂಪಾಯಿನ, 1st ಜಾನ್ವರಿ 2018ಕ್ಕೆ 2,500 ರೂಪಾಯಿನ ವಿಡ್ರಾ ಮಾಡ್ಕೋತಾರಂತ. ರೇಟ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟು ಕೊಟ್ಟಿದ್ದಾರೆ? 8% ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಕೇಳಿದ್ದಾರೆ. ಅಂಡರ್ ಸ್ಪೆಸಿಫಿಕ್ ಪೀರಿಯಡ್ ಮೆಥಡ್ನಲ್ಲಿ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಶ್ವೇತಾಸ್ ಡ್ರಾಯಿಂಗ್ಸ್ ಅಂತ ಹಾಕ್ಕೋಬೇಕು. ಫಾರ್ಮುಲಾ ಬಂದುಬಿಟ್ಟು ಇಂಟ್ರೆಸ್ಟ್ ಈಸ್ ಈಕ್ವಲ್ಸ್ ಟು ಡ್ರಾಯಿಂಗ್ಸ್ ಇಂಟು ರೇಟ್ ಇಂಟು ನಂಬರ್ ಆಫ್ ಮಂತ್ಸ್ ಡಿವೈಡೆಡ್ ಬೈ 12. ಸೊ ಫಸ್ಟ್ ಒನ್ ಇದೆ ಆನ್ 1st July 2017 6,000 ರೂಪಾಯಿ ಐತಿ. ಸೊ 6,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 8% ಇಂಟು 1st July 2017 ಟು 31st ಮಾರ್ಚ್ 2018 ಅಂದರೆ ನಂಬರ್ ಆಫ್ ಮಂತ್ಸ್ ಬಂದುಬಿಟ್ಟು 9 ಆಗುತ್ತೆ. ಸೊ 9/12 ಮಾಡಿದಾಗ 360 ಬರುತ್ತೆ. ಅದೇ ರೀತಿ ಸೆಕೆಂಡ್ ಒನ್ ಆನ್ 1st ನವಂಬರ್ 2017ಗೆ 4,000 ಇದೆ. ಸೊ 4,000 ಇಂಟು 8% ಇಂಟು ಫ್ರಮ್ 1st ನವಂಬರ್ 2017 ಟು 31st ಮಾರ್ಚ್ 2018 ಅಂದರೆ 5 ಮಂತ್ಸ್ ಆಗುತ್ತೆ. 5/12 ಮಾಡಿದರೆ 133.33 ಆಗುತ್ತೆ. ಅದೇ ರೀತಿ ಲಾಸ್ಟ್ ಒನ್
ಆನ್ 1st Jan 2018 2,500 ಇದೆ. ಸೊ 2,500 ಇಂಟು 8% ಇಂಟು ಫ್ರಮ್ 1st Jan 2018 ಟು 31st March 2018 ಅಂದರೆ 3 ಮಂತ್ಸ್ ಆಗುತ್ತೆ. ಅದಕ್ಕೆ 3/12 ಮಾಡಿದಾಗ 50 ಆಗುತ್ತೆ. ಸೊ ಟೋಟಲ್ ಮೂರನ್ನು ಕೂಡಿಸಿದಾಗ 543.33 ಆಗುತ್ತೆ. ದೇರ್ ಫೋರ್ ಇಂಟ್ರೆಸ್ಟ್ ಆನ್ ಶ್ವೇತಾಸ್ ಡ್ರಾಯಿಂಗ್ಸ್ ವಿಲ್ ಬಿ rupees 543.33. ಥ್ಯಾಂಕ್ ಯು ಎವ್ರಿ ಒನ್.